ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ, VSL ಕರೆದಿದ್ದಾರೆ. ಎಷ್ಟು ವರ್ಷದಿಂದ ಹೇಳ್ತಾ ಇದ್ದಾರೆ ಅದನ್ನು? ನೀವೇನಾದ್ರು ಹೋಗ್ತೀರಿ? ಅಲ್ಲ, ನಾನು ಹೋಗಿಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನೀವು ಹೇಳಿದ ಮೇಲೆ ಅದು ಬರೀ ಹೇಳಿಕೆಗೆ ಬರೋದಾದರೆ ಅದು ಉಪಯೋಗ ಆಗಲ್ಲ, ಕಾರ್ಯರೂಪಕ್ಕೆ ಬರಬೇಕು. ಯಾಕೆಂದರೆ ಅಧಿಕಾರ ಅವ್ರಿಗೆ ಕೊಟ್ಟಿರೋದ್ರಿಂದ ಅಧಿಕಾರವನ್ನು ತಗೊಳ್ಬೇಕಾಗತ್ತೆ, ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಅದು ಮಾಡಿದರೆ ಒಳ್ಳೆಯದು. ನಾನು ಈ VSL ಪರವಾಗಿ ಮನವಿಯನ್ನು ಕೂಡ ಅವರಿಗೆ ಮಾಡ್ಬೋದು. ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವನಾಗಿ ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿನ ಅವ್ರು ಮಾತು ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಂಡು ಹೋಗಲಿ ಅಂಥೇಳಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಹಲವಾರು ವರ್ಷಗಳ ಬೇಡಿಕೆ ಇದೆ. ಅಲ್ಲ, ಅದೇ ನಾನು ಹೇಳ್ತಾ ಇರೋದು, ನಮ್ಮ ಹತ್ರ ಅಧಿಕಾರ ಇಲ್ಲವೇ? ಅದು ಬಂಗಾರಪ್ಪಾಜಿಯವರು ಇದ್ದಾಗ ಕೆಲವು ವಿಚಾರಗಳನ್ನು ಅವ್ರ ಪರವಾಗಿ ಮಾಡೋದೊಂದು ಬಿಟ್ಟರೆ ಮತ್ತು ಯಾರೂ ಕೂಡ ಮಾಡಿರಲಿಲ್ಲ. ಇವತ್ತು ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಅವರು ಕೇಂದ್ರ ಸಚಿವರಿದ್ದಾರೆ, ಈ ಇಲಾಖೆನೇ ಇದೆ. ನಾನು ಕೂಡ ಇವರ ಎಲ್ಲರ ಪರವಾಗಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಕುಮಾರಸ್ವಾಮಿಯವರು ಇದಕ್ಕೆ ಒಂದು ಇತಿಶ್ರೀ ಹಾಡಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಭವಿಷ್ಯನ ಸೃಷ್ಟಿ ಮಾಡಿಕೊಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ, VSL ಕರೆದಿದ್ದಾರೆ. ಎಷ್ಟು ವರ್ಷದಿಂದ ಹೇಳ್ತಾ ಇದ್ದಾರೆ ಅದನ್ನು? ನೀವೇನಾದ್ರು ಹೋಗ್ತೀರಿ? ಅಲ್ಲ, ನಾನು ಹೋಗಿಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನೀವು ಹೇಳಿದ ಮೇಲೆ ಅದು ಬರೀ ಹೇಳಿಕೆಗೆ ಬರೋದಾದರೆ ಅದು ಉಪಯೋಗ ಆಗಲ್ಲ, ಕಾರ್ಯರೂಪಕ್ಕೆ ಬರಬೇಕು. ಯಾಕೆಂದರೆ ಅಧಿಕಾರ ಅವ್ರಿಗೆ ಕೊಟ್ಟಿರೋದ್ರಿಂದ ಅಧಿಕಾರವನ್ನು ತಗೊಳ್ಬೇಕಾಗತ್ತೆ, ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಅದು ಮಾಡಿದರೆ ಒಳ್ಳೆಯದು. ನಾನು ಈ VSL ಪರವಾಗಿ ಮನವಿಯನ್ನು ಕೂಡ ಅವರಿಗೆ ಮಾಡ್ಬೋದು. ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವನಾಗಿ ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿನ ಅವ್ರು ಮಾತು ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಂಡು ಹೋಗಲಿ ಅಂಥೇಳಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಹಲವಾರು ವರ್ಷಗಳ ಬೇಡಿಕೆ ಇದೆ. ಅಲ್ಲ, ಅದೇ ನಾನು ಹೇಳ್ತಾ ಇರೋದು, ನಮ್ಮ ಹತ್ರ ಅಧಿಕಾರ ಇಲ್ಲವೇ? ಅದು ಬಂಗಾರಪ್ಪಾಜಿಯವರು ಇದ್ದಾಗ ಕೆಲವು ವಿಚಾರಗಳನ್ನು ಅವ್ರ ಪರವಾಗಿ ಮಾಡೋದೊಂದು ಬಿಟ್ಟರೆ ಮತ್ತು ಯಾರೂ ಕೂಡ ಮಾಡಿರಲಿಲ್ಲ. ಇವತ್ತು ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಅವರು ಕೇಂದ್ರ ಸಚಿವರಿದ್ದಾರೆ, ಈ ಇಲಾಖೆನೇ ಇದೆ. ನಾನು ಕೂಡ ಇವರ ಎಲ್ಲರ ಪರವಾಗಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಕುಮಾರಸ್ವಾಮಿಯವರು ಇದಕ್ಕೆ ಒಂದು ಇತಿಶ್ರೀ ಹಾಡಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಭವಿಷ್ಯನ ಸೃಷ್ಟಿ ಮಾಡಿಕೊಡ್ತಾರೆ ಅಂತೇಳಿ ವಿಶ್ವಾಸ ಇದೆ.